ಪ್ರಿಯ ವಿದ್ಯಾರ್ಥಿಗಳೇ, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ 2ನೇ ಅಧ್ಯಾಯ ಕಾವ್ಯದ ಸ್ವರೂಪ ಇದನ್ನು ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ. ವಿದ್ಯಾರ್ಥಿಗಳೇ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳನ್ನು, ವಿಚಾರಗಳನ್ನು, ಆಲೋಚನೆಗಳನ್ನು ಮತ್ತೊಬ್ಬರಿಗೆ ವ್ಯಕ್ತಪಡಿಸೋದಕ್ಕೆ ಬೇರೆ ಬೇರೆ ಮಾಧ್ಯಮಗಳನ್ನು ನಾವು ಅವಲಂಬಿಸ್ತೇವೆ. ಅವುಗಳಲ್ಲಿ ಶಬ್ದದ ಮೂಲಕ ತಿಳಿಸ್ತಕ್ಕಂಥದ್ದು ಒಂದು ಬಗೆಯಾದರೆ, ನೃತ್ಯದ ಮೂಲಕ ತಿಳಿಸ್ತಕ್ಕಂಥದ್ದು ಇನ್ನೊಂದು ಬಗೆ, ಹಾಗೆ ಚಿತ್ರಗಳ ಮೂಲಕ ತಿಳಿಸ್ತಕ್ಕಂಥದ್ದು ಮತ್ತೊಂದು ಬಗೆ, ಮತ್ತು ಶಿಲ್ಪದ ಮೂಲಕ ತಿಳಿಸ್ತಕ್ಕಂಥದ್ದು ಮಗದೊಂದು ಬಗೆ. ಹೀಗೆ ಯಾವುದಾದ್ರೂ ಒಂದು ವಿಷಯವನ್ನು ಶಬ್ದಗಳ ಮೂಲಕ ವ್ಯಕ್ತಪಡಿಸಿದ್ರೆ ಅದು ಗ್ರಂಥವಾಗುತ್ತೆ, ಅಭಿನಯದ ಮೂಲಕ ವ್ಯಕ್ತಪಡಿಸಿದ್ರೆ ಅದು ನಾಟ್ಯವಾಗುತ್ತೆ, ರೇಖಾದಿಗಳ ಮೂಲಕ ವ್ಯಕ್ತಪಡಿಸಿದ್ರೆ ಅದು ಚಿತ್ರವಾಗುತ್ತೆ. ಗೀತ, ಚಿತ್ರ, ಶಿಲ್ಪ, ನೃತ್ಯ ಮೊದಲಾದವುಗಳ ರೀತಿಯಲ್ಲಿ ಕಾವ್ಯ ಕೂಡ ಒಂದು ಲಲಿತ ಕಲೆ ಅನ್ನೋದನ್ನು ನೆನ್ಪಿಡಬೇಕು. ಶಬ್ದರೂಪವಾದಂಥ ಗ್ರಂಥರಾಶಿಯನ್ನು ಕಾವ್ಯ ಮತ್ತು ಶಾಸ್ತ್ರ ಅಂತ 2 ವಿಭಾಗಗಳನ್ನಾಗಿ ವಿದ್ವಾಂಸರು ವಿಂಗಡಣೆ ಮಾಡಿದ್ದಾರೆ. ಕಾವ್ಯ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಅಷ್ಟು ಸುಲಭವಾಗಿ ಉತ್ತರ ನೀಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಜೀವನ ಅಂದರೆ ಏನು ಅನ್ನುವ ಪ್ರಶ್ನೆಯನ್ನು ಹಾಕಿದಾಗ ಹೇಗೆ ಅದಕ್ಕೆ ಸೂತ್ರೀಕರಿಸಿ ಹೇಳುವುದಕ್ಕೆ ಕಷ್ಟವೋ ಹಾಗೆಯೇ ಈ ಪ್ರಶ್ನೆ ಕೂಡ ವ್ಯಾಪಕವಾದುದು ಮತ್ತು ಸಂಕೀರ್ಣವಾದುದು. ಇದನ್ನು ವಿವರಿಸಬಹುದು ಅಥವಾ ವಿಶ್ಲೇಷಿಸಬಹುದು, ಆದರೆ ಆ ಕೃತಿಯ ಅನುಭವವನ್ನು ಪರಿಭಾವಿಸಬಹುದು. ಆದರೆ ವಿಜ್ಞಾನದ ರೀತಿಯಲ್ಲಿ ಖಚಿತವಾದ ಮಾತುಗಳಲ್ಲಿ ಹೇಳ್ತಕ್ಕಂಥದ್ದು ಸಾಧ್ಯ ಇಲ್ಲ. ಆದರೆ ನಮ್ಮ ಆಲಂಕಾರಿಕರು ಕಾವ್ಯಕ್ಕೂ ಇತರ ಕಲೆಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ಎಲ್ಲಿಯೂ ಕೂಡ ಕ್ರಮಬದ್ಧವಾಗಿ ವಿಚಾರ ಮಾಡೋದಕ್ಕೆ ಹೋಗಿಲ್ಲ. ಯಾವ ಪ್ರವೇಶಿಕೆನೂ ಇಲ್ಲದಲೇ ಕಾವ್ಯ ಸ್ವರೂಪ ನಿರೂಪಣೆಗೆ ನೇರವಾಗಿ ಅವರು ತೊಡಗ್ತಾರೆ. ಸಾಹಿತ್ಯ, ವೇದ, ಶಾಸ್ತ್ರ ಮುಂತಾದವು ಶಾಸ್ತ್ರದ ಪಂಗಡಕ್ಕೆ ಸೇರುತ್ತವೆ. ಇವು ರಸಾತ್ಮಕವಲ್ಲ, ಮತ್ತು ಜನಸಾಮಾನ್ಯಕ್ಕೆ ಹೃದಯಂಗಮವಾಗುವುದಿಲ್ಲ. ಇವುಗಳಿಂದ ದೊರಕತಕ್ಕಂತಹ ಆನಂದ ಹೃದಯಕ್ಕಲ್ಲ. ಶಾಸ್ತ್ರದ ಮುಖ್ಯ ಉದ್ದೇಶ ತತ್ವ ನಿರೂಪಣೆ ಅನ್ನೋದನ್ನು ಗಮನಿಸಬೇಕು. ಆದರೆ ಸಾಹಿತ್ಯದ ಉದ್ದೇಶ ಅದಲ್ಲ. ಅದರ ಉದ್ದೇಶ ಆನಂದವನ್ನು ನೀಡ್ತಕ್ಕಂಥದ್ದು. ಅದರಿಂದ ದೊರೆತಕ್ಕಂತಹ ಆನಂದ ಹೃದಯಕ್ಕೆ ತಲುಪುತ್ತೆ. ಈಗಾಗಲೇ ನೋಡಿದ್ವಿ, ಶಾಸ್ತ್ರದ ಇಂದ ನೀಡ್ತಕ್ಕಂತಹ ಆನಂದ ಹೃದಯಕ್ಕಲ್ಲ, ಬುದ್ಧಿಗೆ ಅಂತ. ಆದರೆ ಇಲ್ಲಿ ಆನಂದ ಹೃದಯಕ್ಕೆ ತಲುಪುತ್ತೆ. ಕಾವ್ಯ ರಸಾತ್ಮಕವಾಗಿರುತ್ತೆ. ಹಾಗಾದರೆ ರಸ ಅಂದರೆ ಏನು? ರಸಕ್ಕೂ ಆನಂದಕ್ಕೂ ಇರತಕ್ಕಂತಹ ಸಂಬಂಧ ಏನು? ಇತರ ಲಲಿತ ಕಲೆಗಳ ಸ್ವರೂಪಕ್ಕೂ ಹಾಗೂ ಕಾವ್ಯದ ಸ್ವರೂಪಕ್ಕೂ ಇರತಕ್ಕಂತಹ ಅಂತರ ಏನು ಅನ್ನುವಂಥದ್ದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿತಕ್ಕಂಥದ್ದು ಅವಶ್ಯಕ. ಇಂಪಾದ ನಾದ ಪರಂಪರೆಯೇ ಗಾನದ ಶರೀರ ಅನ್ನೋದನ್ನು ಬಲ್ಲಿರಿ. ಭಾಷೆಯಲ್ಲಿ ಶಬ್ದಗಳಿರುವಂತೆ ಗಾನದಲ್ಲಿ ಸ್ವರಗಳಿರ್ತವೆ. ಆದರೆ ಭಾಷೆಯಲ್ಲಿ ಶಬ್ದಗಳಿಗೆ ಇಂಥ ಅರ್ಥ ಇದೆ ಅಂತ ನಾವು ಹೇಳ್ತೀವಿ. ಆದರೆ ಗಾನದಲ್ಲಿ ಅಥವಾ ಸಂಗೀತದಲ್ಲಿ ಇಂಥ ಸ್ವರಕ್ಕೆ ಇಂಥ ಅರ್ಥ ಅಂತ ಯಾರೂ ಕೂಡ ಸಂಕೇತ ಮಾಡಿಲ್ಲ. ಅಂದರೆ ಇಲ್ಲಿ ವಾಚ್ಯ ಅರ್ಥ ಇಲ್ಲ, ಅಂದರೆ ಸಂಗೀತದಲ್ಲಿ ವಾಚ್ಯ ಅರ್ಥ ಇಲ್ಲ. ಆದರೂ ಕೂಡ ಅದರಿಂದ ಆನಂದ ದೊರೆಯುತ್ತೆ ಅನ್ನೋದನ್ನು ಗಮನಿಸಬೇಕು. ಈ ಆನಂದ ಅನುಭವ ವೇದ್ಯವಾದಂಥ ಈ ಆನಂದವನ್ನು ನಾವು ರಸ ಅಂತ ನಾವು ಕರಿತೇವೆ. ಆದರೆ ಆ ರಸ, ಆ ಸಂಗೀತ ಯಾವಾಗ ನಿಂತು ಹೋಗುತ್ತೋ ಅಲ್ಲಿಗೇನೆ ರಸವೂ ಕೂಡ ನಿಂತು ಹೋಗುತ್ತೆ. ಆದರೆ ಆ ಸ್ವರಗಳೇ ರಸವಲ್ಲ ಅನ್ನೋದನ್ನು ಗಮನಿಸಬೇಕು. ಅಂದರೆ ಗಾನವು ರಸಕ್ಕೆ ವ್ಯಂಜಕ ಎಂದಂತಾಯಿತು. ಇನ್ನು 2ನೇದಕ್ಕೆ ಬರೋಣ. ಗಾನದಲ್ಲಿ ಅವಾಚಕವಾದರೂ ಕೂಡ ಶಬ್ದವಿದ್ದರೆ, ನೃತ್ಯದಲ್ಲಿ ಅಥವಾ ನರ್ತನದಲ್ಲಿ ಶಬ್ದದ ಸಂಪರ್ಕನೇ ಇರೋಲ್ಲ, ಅದು ಅನಾವಶ್ಯಕ. ಸಮರ್ಥಿಯಾದಂತಹ ಒಬ್ಬ ನಟಿ ಅಥವಾ ನರ್ತಕಿ ತನ್ನ ಪ್ರತಿಭೆಯ ಮೂಲಕ
ತನ್ನ ಹಾವ ಭಾವ ವಿಲಾಸಗಳನ್ನು ಅವುಗಳ ಮೂಲಕ ಔತ್ಸುಕ್ಯ, ಉಲ್ಲಾಸ, ಕೋಪ ಮೊದಲಾದಂತಹ ಚಿತ್ತವೃತ್ತಿಗಳನ್ನು ತುಂಬ ಸಮರ್ಥವಾಗಿ ಅಭಿನಯಿಸೋದಕ್ಕೆ, ಸೂಚಿಸೋದಕ್ಕೆ ಸಾಧ್ಯ. ಇದರಿಂದ ನೋಡುಗರಿಗೆ ಆನಂದ ಉಂಟಾಗುತ್ತೆ. ಇದು ಸ್ವಸಂವೇದ್ಯ. ಕಾವ್ಯದ ತಿರುಳು ರಸವೇ. ಇಲ್ಲಿ ಶಬ್ದಕ್ಕೆ ಸಂಕೇತಿತವಾದಂತಹ ವಾಚ್ಯಾರ್ಥ ಇದ್ರೂ ಕೂಡ ಚಿತ್ತವೃತ್ತಿ ವಿಶೇಷವಾದಂತಹ ರಸವನ್ನ ವ್ಯಕ್ತಪಡಿಸೋದಕ್ಕೆ ಇಲ್ಲಿಯೂ ಕೂಡ ಒಂದು ವ್ಯಂಜನಾ ವ್ಯಾಪಾರ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಹೀಗೆ ಗಾನ, ನೃತ್ಯ, ಕಾವ್ಯ ಮೊದಲಾದಂತಹ ಎಲ್ಲ ಕಲೆಗಳು ಒಂದೇ ಗುರಿಯನ್ನ, ಒಂದೇ ದಾರಿಯಲ್ಲಿ ಮುಟ್ಟುತ್ತವೆ. ನಾಟಕದಲ್ಲಿ ಇದು ಇನ್ನೂ ಚೆನ್ನಾಗಿ ಸ್ಪಷ್ಟವಾಗುತ್ತೆ ಅನ್ನೋದನ್ನ ನೆನ್ಪಿಡಬೇಕು. ವಿದ್ಯಾರ್ಥಿಗಳೇ, ಲಲಿತ ಕಲೆಗಳ ಪ್ರಾಣ ಒಂದೇ ಆದರೂ ಅವುಗಳ ಶರೀರ ಮಾತ್ರ ಬೇರೆ ಬೇರೆ ಅನ್ನೋದನ್ನ ಗಮನಿಸಬೇಕು. ಕಾವ್ಯವು ವಾಚ್ಯಾರ್ಥ ಸಹಿತವಾಗಿ ಮಾತಿನ ರೂಪದಲ್ಲಿದ್ದರೆ ಅದರ ಶರೀರ ವಾಚಕವಾದ ಶಬ್ದ. ಗಾಯನ ಶಬ್ದಾತ್ಮಕವಾದರೂ ಕೂಡ ಅದರ ಶಬ್ದ ಅವಾಚಕ. ನೃತ್ಯವಂತೂ ಶಬ್ದದ ರೂಪವೇ ಅಲ್ಲ, ಅದರ ಶರೀರ ಆಂಗಿಕಾಭಿನಯ. ಈ ವಿವೇಚನೆಯಿಂದ ಕಾವ್ಯದ ಶರೀರ ಮಾತು ಅನ್ನುವಂಥದ್ದು ತಿಳಿಯಿತು. ಆದರೆ ಮಾತೆಲ್ಲವೂ ಕಾವ್ಯ ಅಲ್ಲ ಅನ್ನೋದನ್ನ ನೆನ್ಪಿಡಬೇಕು. ಶಬ್ದ ಸಾಮ್ರಾಜ್ಯ ಅಪಾರವಾದದ್ದು. ಕಾವ್ಯ ಇದರಲ್ಲಿ ಒಂದು ಮುಖ್ಯವಾದಂಥ ಭಾಗ ಅನ್ನೋದನ್ನು ನೆನ್ಪಿಡಬೇಕು. ದಂಡಿ ಅನ್ನುವಂತಹ ಒಬ್ಬ ಆಲಂಕಾರಿಕ ಭಾಷೆಯ ಮಹಿಮೆಯನ್ನು ಕುರಿತು ಹೀಗೆ ಹೇಳ್ತಾರೆ. ಭಾಷೆಗಳು ವಿದ್ವಾಂಸರ ಅನುಶಾಸನಕ್ಕೆ ಒಳಪಟ್ಟವಾಗಿರಬಹುದು ಅಥವಾ ಬಿಟ್ಟವಾಗಿರಬಹುದು. ಅಂತೂ ಇಲ್ಲಿ ಎಲ್ಲ ರೀತಿಯಲ್ಲೂ ಅವುಗಳ ಅನುಗ್ರಹದಿಂದ ಮಾತ್ರವೇ ಲೋಕ ವ್ಯವಹಾರ ಸಾಗ್ತಾ ಇದೆ. ಮಾತೆಂಬ ಜ್ಯೋತಿ ಸಂಸಾರದ ಉದ್ದಕ್ಕೂ ಬೆಳಗದೇ ಇದ್ದಿದ್ದರೆ ಅಶೇಷ ಭುವನತ್ರಯವೂ ಕಗ್ಗತ್ತಲಾಗಿ ಬಿಟ್ಟೀತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವನು ಹೇಳ್ತಕ್ಕಂತಹ ಸೂತ್ರ ರೂಪದ ಹೇಳಿಕೆಯಲ್ಲಿದೆ. ಇದಂ ಅಂಧಂ ತಮಃ ಕೃಷ್ಣಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿರ ಸಂಸಾರ ಅನ್ನ ದೀಪ್ಯತೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಮಾತು ಅಂದರೆ, ತಮ್ಮ ಅನುಭವಗಳ ಸಾರವನ್ನ ಹೇಳೋದಕ್ಕೆ ಅದು ಮುಂದಿನ ಪೀಳಿಗೆಗೂ ಉಳಿಯಲಿ ಅನ್ನುವಂಥ ದೃಷ್ಟಿಯಿಂದ ಗ್ರಂಥಗಳನ್ನು ರಚಿಸ್ತಾರೆ. ಈ ಗ್ರಂಥಗಳು ಭಾಷೆಯಲ್ಲಿ ಇರುತ್ತೆ. ಹೀಗೆ ಒಂದು ಭಾಷೆಯಲ್ಲಿ ಬೆಳೆದು ಬಂದಂತಹ ಗ್ರಂಥ ರಾಶಿಯನ್ನ ವಾಂಗ್ಮಯ ಅಂತ ಕರೆದಿದ್ದಾರೆ. ಬಹುಮುಖವಾಗಿರ್ತಕ್ಕಂತಹ ಈ ವಾಂಗ್ಮಯವನ್ನ ಸಂಸ್ಕೃತ ಆಲಂಕಾರಿಕರು ವೇದ, ಶಾಸ್ತ್ರ ಮತ್ತು ಕಾವ್ಯ ಎಂದು 3 ವರ್ಗಗಳಾಗಿ ವಿಂಗಡಿಸ್ತಾರೆ. ಇವುಗಳ ಸ್ವರೂಪವನ್ನ ಹೀಗೆ ಹೇಳ್ಬಹುದು. ವೇದವು ಅಪೌರುಷೇಯ, ಅಂದ್ರೆ ಪುರುಷನಿಂದ ರಚಿತವಾದದ್ದಲ್ಲ ಅನ್ನೋದು. ಅಲೌಕಿಕ ಪ್ರಭಾವವುಳ್ಳದ್ದು, ಅಂದ್ರೆ ಅಲೌಕಿಕ ಅಂತಾರೆ ಇದು ಪರಮಾತ್ಮನಿಂದ ಅಥವಾ ದೇವರಿಂದ ಅಥವಾ ಭಗವಂತನಿಂದ ಸೃಷ್ಟಿಯಾದದ್ದು ಅಂತಕ್ಕಂಥ ನಂಬಿಕೆ. ಆದ್ರಿಂದ ಇದನ್ನೇ ಒಂದು ವರ್ಗವಾಗಿ ವಿಂಗಡಣೆ ಮಾಡಿದ್ದಾರೆ. ಈ ವೇದ ಅಂತಕ್ಕಂಥದ್ದು ಶಬ್ದ ಪ್ರಧಾನವಾದದ್ದು. ಇಲ್ಲಿ ಶಬ್ದ ಮುಖ್ಯ, ಅರ್ಥಕ್ಕಿಂತ ಶಬ್ದ ಮುಖ್ಯ. ಅಂದ್ರೆ ಇಲ್ಲಿ ಅರ್ಥ ಮುಖ್ಯ ಅಲ್ಲ, ಅದನ್ನು ಒಳಗೊಂಡಿರ್ತಕ್ಕಂತಹ ಶಬ್ದ ಒಂದು ರೀತಿಯಲ್ಲಿ ಅದಕ್ಕಿಂತಲೂ ಮುಖ್ಯ ಅನ್ನುವಂಥದ್ದನ್ನು ಗಮನಿಸಬೇಕು. ವೇದದ ವರ್ಣಾನುಪೂರ್ವಿ ಆಗಿರ್ತಕ್ಕಂತಹ ಅಲೌಕಿಕ ಮಹಿಮೆ 2ನೇ ವರ್ಗವಾದಂಥ ಶಾಸ್ತ್ರದಲ್ಲಿ ಇಲ್ಲ. ವೇದದಂತೆಯೇ ಶಾಸ್ತ್ರೇತಿಹಾಸ ಪುರಾಣಗಳು ಕರ್ತವ್ಯಗಳನ್ನು, ಕರ್ತವ್ಯ ಅಕರ್ತವ್ಯ ಅಂದ್ರೆ ಕರ್ತವ್ಯ ಅಂದ್ರೆ ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡಬಾರದಂಥದ್ದನ್ನು ಅಕರ್ತವ್ಯ, ಕರ್ತವ್ಯ ಅಕರ್ತವ್ಯಗಳನ್ನು ಬೋಧಿಸಿದ್ರೂ ಕೂಡ ಅಲ್ಲಿ ಶಬ್ದಕ್ಕಿಂತ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನ ಕೊಡಲಾಗುತ್ತೆ. ಆದ್ರಿಂದ ಇವನ್ನ ಅರ್ಥಪ್ರಧಾನ ಎಂದು ಕರೀತಾರೆ. ಆದರೆ ಕಾವ್ಯದ ದಾರಿ ಇವೆರಡಕ್ಕಿಂತ ಬೇರೆಯೇ ಆದದ್ದು.
ಇಲ್ಲಿ ಶಬ್ದವೂ ಮುಖ್ಯ ಅಲ್ಲ, ಮತ್ತೆ ವಾಚ್ಯಾರ್ಥವೂ ಮುಖ್ಯ ಅಲ್ಲ. ಇವೆರಡೂ ಅನುಕ್ತವಾದಂತಹ ಇನ್ನೊಂದು ಮಾರ್ಗವನ್ನ ಅಲ್ಲಿ ಹುಡುಕಬೇಕಾಗ್ತದೆ. ಅರ್ಥಕ್ಕೆ ಅಧೀನವಾಗಿ ಅದನ್ನ ವ್ಯಂಜಿಸ್ತಾ ಹೋಗ್ತವೆ. ಹೀಗೆ ಕಾವ್ಯದಲ್ಲಿ ವ್ಯಂಗ್ಯಾರ್ಥವೇ ತಿರುಳಾಗಿರೋದ್ರಿಂದ ಅದನ್ನ ಧ್ವನಿ ಪ್ರಧಾನ ಎಂದು ಕರೀತಾರೆ, ಅಥವಾ ಇದನ್ನ ರಸಪ್ರಧಾನ ಅಂತ ಕೂಡ ಕರೀಬಹುದು. ಅದರಿಂದ ಒಂದು ಶಬ್ದ ಪ್ರಧಾನ, ವೇದಗಳು ಶಬ್ದ ಪ್ರಧಾನ, ಶಾಸ್ತ್ರೇತಿಹಾಸ ಪುರಾಣಗಳು ಅರ್ಥಪ್ರಧಾನ, ಕಾವ್ಯಗಳು ರಸಪ್ರಧಾನ ಅಥವಾ ಧ್ವನಿ ಪ್ರಧಾನ ಅಂತ 3 ಬಗೆಗಳಾಗಿ ವಿಂಗಡಿಸಬಹುದು. ಆಲಂಕಾರಿಕರು ಉಪದೇಶದ ದೃಷ್ಟಿಯಿಂದ ಒಟ್ಟಾರೆ ಈ ಗ್ರಂಥರಾಶಿಯನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದನೆಯದು ಪ್ರಭು ಸಂಹಿತ, ಇವುಗಳಲ್ಲಿ ವೇದ, ಶಾಸ್ತ್ರ ಮೊದಲಾದವನ್ನ ಹೇಳಿ. ಎರಡನೇದು ಮಿತ್ರ ಸಂಹಿತ, ಇತಿಹಾಸ, ಪುರಾಣ, ಅರ್ಥಪ್ರಧಾನವಾದಂಥ ಕೃತಿಗಳು. ಮೂರನೇದಾಗಿ ಕಾಂತಾ ಸಂಹಿತ, ಕಾವ್ಯ, ನಾಟಕ ಮೊದಲಾದಂತಹ ರಸಪ್ರಧಾನವಾದಂತಹ ಕೃತಿಗಳನ್ನ ಹೀಗೆ ವಿಂಗಡಣೆ ಮಾಡ್ತಾರೆ. ಹಾಗಂದ್ರೇನು? ಪ್ರಭು ಸಂಹಿತ ಅಂತ ಅಂದ್ರೆ ಹೀಗೆ ಮಾಡಬೇಕು, ಹೀಗೆ ಮಾಡಕೂಡದು ಅನ್ನುವ ರೀತಿನಲ್ಲಿ ಅಕರ್ತವ್ಯಗಳನ್ನು ವಿಧಿಸುವ ಮತ್ತೆ ನಿಷೇಧಿಸುವ ವೇದಶಾಸ್ತ್ರಾದಿಗಳು ಈ ಪ್ರಭು ಸಂಹಿತಕ್ಕೆ ಸೇರ್ಕೊಳ್ತವೆ. ಇವು ನಮಗೆ ಪ್ರಿಯವಾಗಿರಲಿ ಅಥವಾ ಇಲ್ದಲೇ ಇರಲಿ, ರಾಜನ ಶಾಸನದಂತೆ ಅವುಗಳನ್ನು ಅನುಸರಿಸಿ ನಡೆಯಬೇಕು. ಇದು ಪ್ರಭು ಸಂಹಿತಕ್ಕೆ ಸೇರಿದೆ. ಎರಡನೇದಾಗಿ ಮಿತ್ರ ಸಂಹಿತ, ನಮ್ಮ ಕರ್ತವ್ಯಗಳಿಗೆ ಸಾಧಕ ಬಾಧಕಗಳು ಕಂಡು ಬರ್ತಕ್ಕಂತಹ ಅನೇಕ ಕಥೆಗಳನ್ನು, ನಿದರ್ಶನಗಳನ್ನು ನಿರೂಪಿಸೋದ್ರ ಮೂಲಕ ನೀತಿಯನ್ನು ಹೇಳ್ತಕ್ಕಂಥ ಒಂದು ಬಗೆ. ಇವು ರಸಪ್ರಧಾನವಾದಂಥವಲ್ಲ, ನೀತಿಯನ್ನು ಹೇಳ್ತಾ ಹೋಗ್ತವೆ. ಇವು ಯಾವುವು ಅಂದರೆ ಇತಿಹಾಸ, ಪುರಾಣ ಇವುಗಳನ್ನು ಗಮನಿಸ್ಬೋದು. ಇವುಗಳನ್ನು ಮಿತ್ರ ಸಂಹಿತ ವರ್ಗಕ್ಕೆ ಸೇರಿದವು ಅಂತ ವಿದ್ವಾಂಸರು ವಿಂಗಡಣೆ ಮಾಡಿದ್ದಾರೆ. ಮೂರನೆಯದು ಮತ್ತೆ ಮುಖ್ಯವಾಗಿ ಮನಸ್ಸಿಗೆ ಸಂತೋಷವಾಗ್ತಕ್ಕಂತಹ ವಿಷಯಗಳನ್ನು ರಮಣೀಯವಾದಂತಹ ರೀತಿಯಲ್ಲಿ ಹೇಳುತ್ತಾ ನಮ್ಮ ಮನಸ್ಸನ್ನು ಸೆಳೆದುಕೊಂಡು ಅಕರ್ತವ್ಯಗಳ ಸತ್ಫಲ ದುಷ್ಫಲಗಳು ನಮ್ಮ ಮನಸ್ಸಿಗೆ ನೇರವಾಗಿ ಅಂಟುವ ರೀತಿಯಲ್ಲಿ ಪ್ರತಿಪಾದಿಸ್ತಕ್ಕಂತಹ ಕಾವ್ಯ, ನಾಟಕಾದಿಗಳು ಕಾಂತಾ ಸಂಹಿತ ವರ್ಗಕ್ಕೆ ಸೇರ್ತವೆ. ಹೀಗೆ 3 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನು ನೆನ್ಪಿಡಬೇಕು. ಮೇಲಿನ ವಿಭಾಗಗಳಲ್ಲಿ ವೇದಶಾಸ್ತ್ರಗಳ ಮುಖ್ಯ ಉದ್ದೇಶ ಜ್ಞಾನ ಬೋಧನೆಯಾದ ಕಾರಣ ವೇದವನ್ನು ಶಾಸ್ತ್ರದ ಗುಂಪಿಗೆ ಸೇರಿಸಬಹುದು. ಒಟ್ಟಿನಲ್ಲಿ ವಾಂಗ್ಮಯವನ್ನು ಒಂದು ಶಾಸ್ತ್ರ, ಇನ್ನೊಂದು ಕಾವ್ಯ ಅಂತ 2 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಇಲ್ಲಿ ಗಮನಿಸಬಹುದು. ವಾಗ್ದೇವಿಗೆ ಮಾರ್ಗಗಳು 2 ಅಂತ ಹೇಳ್ತಾರೆ. ಅವು ಯಾವುವು ಅಂತ ಅಂದರೆ, ಒಂದು ಶಾಸ್ತ್ರ, ಇನ್ನೊಂದು ಕಾವ್ಯ. ಇವುಗಳಲ್ಲಿ ಮೊದಲನೆಯದು ಅಂದರೆ ಶಾಸ್ತ್ರ ಅಂತಕ್ಕಂಥದ್ದು ಪ್ರಜ್ಞೆಯಿಂದ ಜನಿಸಿದ್ದು, ಎರಡನೆಯದು ಪ್ರತಿಭೆಯಿಂದ ಜನಿಸಿದ್ದು ಅನ್ನೋದನ್ನ ನೆನ್ಪಿಡಬೇಕು. ಇಲ್ಲಿ ಪದಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಒಂದು ಪ್ರಜ್ಞೆ ಮತ್ತೆ ಇನ್ನೊಂದು ಪ್ರತಿಭೆ. ಈ ಮಾತನ್ನ ಹೇಳಿದಂತ ಅಲಂಕಾರಿಕ ಯಾರು ಅಂತಾರೆ? ಭಟ್ಟತೌತ ಅನ್ನುವಂಥವನು. ಈ ಉಕ್ತಿ ಶಾಸ್ತ್ರ ಮತ್ತು ಕಾವ್ಯಗಳಿಗಿರ್ತಕ್ಕಂತಹ ಭೇದವನ್ನ ಸ್ಪಷ್ಟವಾಗಿ ನಿರ್ದೇಶನ ಮಾಡುತ್ತೆ. ಪ್ರಜ್ಞೆ ಅಂತ ಅಂದ್ರೆ ಅರಿಯುವ ಶಕ್ತಿ ಅನ್ನೋದನ್ನ ತಿಳಿಬೇಕು. ಅಂದ್ರೆ ಹಿಂದೆ ಆದದ್ದನ್ನ ನೆನೆತಕ್ಕಂಥದ್ದು ಸ್ಮೃತಿ, ಈಗ ನಡೆಯುವುದನ್ನ ಪರಿಶೀಲಿಸ್ತಕ್ಕಂಥದ್ದು ಬುದ್ಧಿ, ಮತ್ತು ಮುಂದೆ ಆಗುವುದನ್ನ ಊಹೆ ಮಾಡ್ತಕ್ಕಂಥದ್ದು ಮತಿ. ಈ ತ್ರಿಕಾಲ ಪ್ರಜ್ಞೆಯನ್ನ, ಈ ತ್ರಿಕಾಲ ವಿಷಯವನ್ನ ಪ್ರಜ್ಞೆ ಅಂತಕ್ಕಂಥ ಈ ಪದ ಒಳಗೊಳ್ಳುತ್ತೆ. ಶಾಸ್ತ್ರದ ಪ್ರಜ್ಞೆಯಲ್ಲಿ ಮಾನವ ಬುದ್ಧಿಯ ಕಾರ್ಯ ಬಹಳವಾದದ್ದು ಅನ್ನೋದನ್ನ ನೆನ್ಪಿಡಬೇಕು. ಚಿತ್ತವೃತ್ತಿಯ ಉದ್ರೇಕಕ್ಕೆ ಇಲ್ಲಿ ಅವಕಾಶ ಇಲ್ಲ. ಶಾಸ್ತ್ರದಲ್ಲಿ ಚಿತ್ತವೃತ್ತಿಯ ಉದ್ರೇಕಕ್ಕೆ ಅವಕಾಶ ಇಲ್ಲ. ಆದರೆ ಕಾವ್ಯದಲ್ಲಿ ಇದೆಲ್ಲ ವ್ಯತ್ಯಾಸ ಆಗುತ್ತೆ. ಇಲ್ಲಿಯೂ ಕೂಡ ಅರಿವಿದೆ. ಆದ ಕಾರಣ ಕಾವ್ಯಕ್ಕೆ ಬೀಜವಾದಂತಹ ಪ್ರತಿಭೆಯು ಕೂಡ
ಒಂದು ರೀತಿಯಲ್ಲಿ ಪ್ರಜ್ಞೆಯೇ ಅನ್ನೋದನ್ನ ಮರಿಬಾರ್ದು. ಪ್ರಜ್ಞಾ ನವನವೋಲ್ಲೇಖ ಶಾಲಿನಿ ಪ್ರತಿಭಾಮತ ಅನ್ನುವಂಥ ಮಾತನ್ನ ಭಟ್ಟತೌತ ಹೇಳ್ತಾರೆ. ಈ ಪ್ರಜ್ಞೆ ಉದಿಸ್ತಕ್ಕಂಥದ್ದು ಚಿತ್ತವೃತ್ತಿ ಪ್ರಧಾನವಾಗಿದ್ದಾಗ ಅನ್ನೋದನ್ನ ನೆನ್ಪಿಡ್ಬೇಕು. ಇದು ಕೆಲಸ ಮಾಡ್ತಕ್ಕಂಥದ್ದು ಯಾವಾಗ, ಯಾವ ರೀತಿಯಲ್ಲಿ ಅಂದರೆ ಸಂಯೋಜನೆಯ ಮಾರ್ಗದಲ್ಲಿ ಇದು ಕೆಲಸ ಮಾಡುತ್ತೆ. ಇದರ ಗಮನ ಬೇರೆ. ಆದ್ದರಿಂದ ಶಾಸ್ತ್ರ ರಚನೆಯ ಪ್ರಜ್ಞೆಗೂ ಕಾವ್ಯ ರಚನೆಯ ಪ್ರತಿಭೆಗೂ ವಸ್ತುತಃ ಎರಡೂ ಕೂಡ ಅತಿ ಭಿನ್ನತೆ ಇರುತ್ತೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು ವಿದ್ಯಾರ್ಥಿಗಳೇ.